ಇವತ್ತಿನ ವಿಡಿಯೋದಲ್ಲಿ ಅರಿಶಿನ ಕೊಂಬಿನಿಂದ ಮಾಲೆಯನ್ನು ಯಾವ ರೀತಿ ಮಾಡೋದು, ಈ ಅರಿಶಿನ ಕೊಂಬಿನ ಮಾಲೆಯನ್ನು ಯಾವ್ಯಾವ ದೇವ್ರಿಗೆ ಹಾಕಬೇಕು ಅನ್ನೋವಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾವ ಕಾರಣಕ್ಕೋಸ್ಕರ ಅರಿಶಿನ ಕೊಂಬಿನ ಮಾಲೆಯನ್ನು ಹಾಕಬೇಕು ಅನ್ನೋವಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸೌಂದರ್ಯಕ್ಕೆ ಈ ಅರಿಶಿಣದ ಕೊಂಬು ತುಂಬಾ ಉಪಯೋಗಕ್ಕೆ ಬರುತ್ತೆ. ಹಾಗೆ ಔಷಧಿ ಗುಣ ಇರುವಂಥದ್ದು ಈ ಅರಿಶಿಣದ ಕೊಂಬು. ಮತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು ಈ ಅರಿಶಿಣದ ಕೊಂಬು. ಅರಿಶಿನ ಅನ್ನೋದೇ ಒಂದು ಮಂಗಳ ದ್ರವ್ಯ. ಇದಿಲ್ಲ ಅಂದರೆ ಯಾವುದೇ ಶುಭ ಕೆಲಸಗಳು, ಪ್ರತಿನಿತ್ಯದ ಕೆಲಸ ಕಾರ್ಯಗಳು ಆಗೋದೇ ಇಲ್ಲ. ಇನ್ನು ಕನಸಿನಲ್ಲಿ ಅರಿಶಿನ ಕೊಂಬು ಆಗಲಿ, ಅರಿಶಿನ ನೋಡಿದ್ರೂ ಕೂಡ ಇದು ಒಂದು ಶುಭ ಸೂಚಕ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಕೂಡ ಅರಿಶಿನಕ್ಕೆ ಮಹತ್ವವಾದ ನಂಬಿಕೆ ಇದೆ. ಹಾಗೆ ಸೌಂದರ್ಯಕ್ಕೂ ಕೂಡ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸೋದು. ಚಿಕ್ಕ ಮಕ್ಕಳಿಗೆ ಆಗಿರಲಿ, ದೊಡ್ಡವ್ರಿಗೆ ಆಗಿರಲಿ, ಕೋಲ್ಡ್ ಆಗಿದ್ದರೆ, ಕಫ ಸೇರಿದರೆ ಅಂತ ಅಂದರೆ ಬಿಸಿ ಹಾಲಿಗೆ 1 ಚಿಟಿಕೆ ಅರಿಶಿನ ಹಾಕಿ ಕುಡೀರಿ ಅಂತ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡವರು ಹೇಳ್ತಾರೆ. ಇದರಿಂದ ಕಫ ಕಮ್ಮಿ ಆಗುತ್ತೆ, ಕೋಲ್ಡು ಕೂಡ ಕಮ್ಮಿ ಆಗುತ್ತೆ ಅನ್ನೋವಂಥ ಕಾರಣಕ್ಕೆ. ಇದೇ ದೇಹದ ಹೊರಗಡೆ ಮತ್ತು ಒಳಗಡೆ ಒಳ್ಳೆಯ ಆಯುರ್ವೇದವಾಗಿ ಕೆಲಸ ಮಾಡುತ್ತೆ. ಇದು ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಈ ಅರಿಶಿಣದ ಕೊಂಬಿನ ಮಾಲೆಯನ್ನು ಯಾವ ಕಾರಣಕ್ಕೆ ನಾವು ಮಾಡಿ ದೇವರಿಗೆ ಹಾಕಬೇಕು ಅಂತ ಅಂದರೆ, ಅರ್ಧಕ್ಕೆ ನಿಂತಿರುವ ಯಾವುದೇ ಕೆಲಸ ಆಗಿರ್ಬೋದು, ಇಂಥದ್ದೇ ಅಂತ ಏನೂ ಇಲ್ಲ. ಎಜುಕೇಷನ್ಗೆ ಆಗಿರ್ಬೋದು, ನಿಮ್ಮ ಸಾಲದ ಸಮಸ್ಯೆಗೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಮನೆ ಕಟ್ತಾ ಇದ್ದೀರಾ, ಸೈಟ್ ತೊಗೋಬೇಕಾ ಅಂತ ಅಂದ್ಕೊಂಡಿದ್ರೆ, ಈ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ, ಮುಂದುವರಿತಾನೆ ಇಲ್ಲ ಅಂತ ಅಂದರೆ, ಮದುವೆ ಮಾತುಕತೆ ಆಗಿರ್ಬೋದು, ಹೀಗೆ ಯಾವುದೇ ವಿಚಾರ ಆಗಿರಲಿ, ಇಂಥದ್ದೇ ಅಂತ ಏನೂ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿದೆ ಈ ಪರಿಹಾರ. ಇನ್ನು ಈ ಮಾಲೆಯನ್ನು ಯಾವ ದಿನ ಮಾಡಬೇಕು, ಯಾವ ದೇವರಿಗೆ ಅರ್ಪಿಸಬೇಕು, ಹಾಗೆ ಎಷ್ಟು ಅರಿಶಿನ ಕೊಂಬಿನ ಮಾಲೆಗೆ ಕಟ್ಟಬೇಕು. ಈ ಮಾಲೆಯ ಉಪಯೋಗ ಅಂತೂ ಅಷ್ಟಿಷ್ಟಲ್ಲ. ಯಾವುದೇ ಕೆಲಸ ಆಗಿರಲಿ, ತುಂಬ ದಿನದಿಂದ ಅದು ಡಿಲೇ ಆಗ್ತಾ ಇದೆ, ನಿಧಾನ ಆಗ್ತಾ ಇದೆ, ಆ ಕೆಲಸ ಕೈಗೂಡ್ತಾನೇ ಇಲ್ಲ, ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಅದು ಮಾಡೋದಕ್ಕೇ ಆಗ್ತಾನೇ ಇಲ್ಲ ಅಂದಾಗ ಈ ಒಂದು ಮಾಲೆ ಹಾಕೋದ್ರಿಂದ ನಮ್ಮ ಕೆಲಸ ಹೂ ಎತ್ತದಂಗೆ ಆಗುತ್ತೆ. ಅರಿಶಿನ ಕೊಂಬಿನ ಮಾಲೆಯನ್ನು ಕಟ್ಟಬೇಕು ಅಂದರೆ ಮಡಿಯಿಂದ ಸ್ನಾನ ಮಾಡಿ, ಮಡಿಯಿಂದ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. 1/4 kg ಅರಿಶಿಣದ ಕೊಂಬನ್ನು ತಂದರೆ ಸಾಕು. ಒಂದು ಅರಿಶಿಣದ ದಾರದ ಉಂಡೆ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ. ಅಥವಾ ದಾರದ ಉಂಡೆ ಅಂದರೆ ಸಪ್ಪೆ ದಾರ ಅಂತ ನಾವೇನು ಹೇಳ್ತೀವಿ, ಅದನ್ನಾದರೂ ನೀವು ಉಪಯೋಗಿಸ್ಬೋದು. ಅಥವಾ ನಾನಿವಾಗ ತೋರಿಸೋವಂಥ ದಾರನೂ ಕೂಡ ನೀವು ಉಪಯೋಗಿಸ್ಕೋಬೋದು. ಅರಿಶಿನ ಕೊಂಬನ್ನು ಸಣ್ಣದು ಚೆನ್ನಾಗಿರೋದು ಆರಿಸಿ ಎತ್ತಿಟ್ಕೊಳ್ಳಿ. ಇಂಥದ್ದೇ ಅರಿಶಿನ ಕೊಂಬನ್ನು ಉಪಯೋಗಿಸ್ಬೇಕು ಅಂತ ಏನೂ ಇಲ್ಲ, ಚೆನ್ನಾಗಿದ್ದರೆ ಸಾಕು. ಎಲ್ಲನೂ ಕೂಡ ನಾವು ಅಂದ್ಕೊಂಡಿದ್ದ ತಕ್ಷಣವೇ ಆಗೋದಿಲ್ಲ ಅಲ್ವಾ. ಸೊ ನಮ್ಮ ಪ್ರಯತ್ನ ಜೊತೆ ದೇವರ ಒಂದು ಅನುಗ್ರಹ ಜೊತೆಯಲ್ಲಿ ಇರಬೇಕು. ಆಗಲೇ ನಾವು ಅಂದ್ಕೊಂಡಿರುವ ಕೆಲಸಗಳು ಆಗುತ್ತೆ. ಎಲ್ಲ ಪೂಜಾ ವಿಧಾನಗಳು ಕೂಡ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಬೇಕು ಅಷ್ಟೇ. ಆಗಲೇ ಅದಕ್ಕೆ ತಕ್ಕಂತೆ ಫಲ ಸಿಗೋದು. ದಾರವನ್ನು 3 ಎಳೆ, 5 ಎಳೆ, ಇಲ್ಲ 9 ಎಳೆ ಆ ರೀತಿಯೂ ದಾರವನ್ನು ತೊಗೋಬೋದು. ನಾವು ಹೂವನ್ನೆಲ್ಲ ಕಟ್ತೀವಲ್ಲ, ಆ ಸಪ್ಪೆ ದಾರನೂ ತೊಗೋಬೋದು. ಇಲ್ಲ ಅರಿಶಿನದ್ದೇ ದಾರ ಸಿಗುತ್ತೆ, ಆ ದಾರದಲ್ಲೂ ಕೂಡ ಕಟ್ಕೋಬೋದು. ಅರಿಶಿನ ಕೊಂಬು ಕೂಡ ತುಂಬಾ ಜಾಸ್ತಿ ರೇಟ್ ಇರೋದ್ರಿಂದ ನಿಮ್ಮ ಶಕ್ತಿಗೆ ಅನುಸಾರ ಎಷ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಹಾಕೋಬೋದು. ನಾನಿವಾಗ ಮಾಲೆ ಮಾಡಿ ನಿಮಗೆ ತೋರಿಸ್ತಿರೋದು 9 ಅರಿಶಿಣದ ಕೊಂಬಿನ ಮಾಲೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಕೂಡ 9 ಅರಿಶಿನ ಕೊಂಬಿನ ಮಾಲೆಯನ್ನೇ ಹಾಕಿರೋದು. ಏಕೆಂದರೆ ನನ್ನ ಒಂದು ಲಕ್ಕಿ ನಂಬರ್ ಕೂಡ 9. ಅದಕ್ಕೋಸ್ಕರನೇ ನಾನು 9 ಅರಿಶಿನ ಕೊಂಬನ್ನು ತೊಗೊಂಡ್ಬಿಟ್ಟು ಮಾಲೆ ಮಾಡಿದ್ದೀನಿ. ಈ ಒಂದು ಮಾಲೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕೆಂದರೆ, ಮೊದಲು ಅರಿಶಿಣದ ಕೊಂಬು ಬೇಕು. ಆಮೇಲೆ ನಾನು ಗಂಧ ತೊಗೊಂಡಿದ್ದೀನಿ. ಬರೀ ಅರಿಶಿಣದಿಂದಲೂ ಕೂಡ ಮಾಲೆಯನ್ನು ಮಾಡ್ಕೋಬೋದು. ನಾನಿಲ್ಲಿ ಗಂಧ ಮತ್ತು ಅರಿಶಿನ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಈ ಒಂದು ಮಾಲೆಯನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನಾನು ಈ ಥರ ದಾರದ ಉಂಡೆನ ತೊಗೊಂಡಿದ್ದೀನಿ. ಇದು ಪೇಪರು, ಬುಕ್ಸು ಅದೆಲ್ಲ ಹೊಲಿತಾರಲ್ಲ ಆ ದಾರ ಇದು. ಯಾಕೆಂದರೆ ನಾನು ಯಾವಾಗಲೂ ಅಂದರೆ ಪ್ರತಿ ಸಲಿನೂ ಕೂಡ ವಿಳ್ಯದೆಲೆ ಹಾರ ಮಾಡುವಾಗಲೂ ಕೂಡ ನಾನು ಇದೇ ದಾರವನ್ನೇ ಉಪಯೋಗಿಸಿ ಮಾಡೋದು. ಏಕೆಂದರೆ ಅದು ಗಟ್ಟಿಯಾಗಿ ಇರುತ್ತೆ ಅಂತ ಅಷ್ಟೇ. ನಾವು ಏನು ಒಂದು ಮಾಲೆ ಅಂತ ಮಾಡಿರ್ತೀವೋ, ಯಾವುದೇ ಆಗಿರ್ಬೋದು, ವಿಳ್ಯದೆಲೆ ಹಾರ ಆಗಿರ್ಬೋದು, ಅಥವಾ ಈ ಅರಿಶಿನ ಕೊಂಬಿನ ಹಾರನೇ ಆಗಿರ್ಬೋದು, ಅದು ಈಸಿಯಾಗಿ ಬಿಚ್ಕೊಳ್ಳೋದಿಲ್ಲ. ಈ ಒಂದು ದಾರವನ್ನು ಉಪಯೋಗಿಸ್ಬಿಟ್ಟು ಮಾಡಿದ್ರೆ ತುಂಬಾ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ. ಅದು ಈಸಿಯಾಗಿ ಎಲ್ಲೂ ಕೂಡ ಬಿಚ್ಚೋಗೋದಿಲ್ಲ. ನಾನು ನಿಮಗೆ 3 ದಾರವನ್ನು ಉಪಯೋಗಿಸ್ಕೊಂಡು ಈ ಮಾಲೆಯನ್ನು ಮಾಡ್ಕೋಬೋದು ಅಂತ ಹೇಳಿದ್ದೀನಿ. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ನೀವು ಅದರಲ್ಲಿ ಮಾಡ್ಕೋಬೋದು.
ಒಂದು ಸಪ್ಪೆ ನೂಲು, ಇನ್ನೊಂದು ಅರಿಶಿಣದೇ ದಾರ ಸಿಗುತ್ತೆ, ಆ ದಾರದಲ್ಲೂ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ಬುಕ್ ಹೊಲಿತೀವಲ್ಲ ಆ ದಾರದಿಂದಲೂ ಮಾಡ್ಕೋಬೋದು. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ನೀವು ಅದರಲ್ಲಿ ಮಾಡ್ಕೋಬೋದು. ಆದರೆ ಎಲ್ಲೂ ಕೂಡ ಅದು ಬಿಚ್ಕೋಬಾರ್ದು, ಆ ರೀತಿ ಒಂದು ಗಮನವನ್ನು ಹರಿಸ್ಬೇಕು ಅಷ್ಟೇ. ಬನ್ನಿ ಇವಾಗ ಈ ಮಾಲೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ನಾನು ಈ ದಾರವನ್ನು ತೊಗೊಂಬಿಟ್ಟು 5 ಎಳೆ ದಾರವನ್ನು ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಎಳೆ ದಾರ ಆದರೂ ತೊಗೋಬೋದು, ಇಲ್ಲ 5 ಎಳೆ ದಾರ ಆದರೂ ತೊಗೋಬೋದು, ಇಲ್ಲ 9 ಎಳೆ ದಾರ ಆದರೂ ತೊಗೋಬೋದು. ನಾನಿಲ್ಲಿ 5 ಎಳೆ ದಾರವನ್ನು ತೊಗೊಂಡು ಈ ಮಾಲೆಯನ್ನು ಮಾಡ್ತಾಯಿದ್ದೀನಿ. ಪ್ರತಿ ವಾರ 9 ಅರಿಶಿನ ಕೊಂಬನ್ನು ಕಟ್ಬಿಟ್ಟು ಹೂ ಥರ ಕಟ್ಟಿ ಮಾಲೆ ಮಾಡಬೇಕು. ಇದನ್ನು ಕಟ್ಟುವಾಗ ಸ್ವಲ್ಪ ಸ್ವಲ್ಪ ದೂರನೇ ಕಟ್ಟಬೇಕು. ಇಲ್ಲ ನಾವು ಜಾಸ್ತಿನೇ ಹಾಕ್ತೀವಿ ದೇವರಿಗೆ ಅಲ್ವಾ ನಾವು ಕೊಡೋದು ಅಂತ ಅಂದರೆ 18, 27 ಈ ಥರ ಕೂಡ ಕಟ್ಬೋದು. ಹೂ ಥರ ಕಟ್ಟಬೇಕು ಅಷ್ಟೇ. ಆದರೆ ದಾರ ಮಾತ್ರ 5 ಎಳೆ 9 ಎಳೆ ದಾರನೇ ತೊಗೋಬೇಕು. ಇದನ್ನು ಕಟ್ಟಬೇಕಾದ್ರೂ ನೀವು ಯಾವ ದೇವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ದೇವ್ರನ್ನ ಸ್ಮರಣೆ ಮಾಡ್ತಾ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ಆದಷ್ಟು ಬೇಗ ನಿವಾರಣೆ ಆಗಬೇಕು ಅಂತ ಕೇಳ್ಕೊಳ್ಳಿ. ಇದನ್ನು ಕಟ್ಟಿದಾದಮೇಲೆ ಒಂದು ಪ್ಲೇಟ್ನಲ್ಲಿ ಇಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ, ಇವತ್ತಿನಿಂದ ಈ ಒಂದು ವ್ರತನ ಮಾಡ್ತಾ ಇದ್ದೀನಿ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಗಣಪತಿಯನ್ನು. ನಂತರ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬೇಕು. ಅವರು ದೇವಸ್ಥಾನದ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ. ಅದನ್ನೆಲ್ಲ ಪುಡಿ ಮಾಡಿ ದೇವರ ಕೆಲಸಕ್ಕೆ ಉಪಯೋಗಿಸ್ತಾರೆ. ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಇನ್ಯಾರಿಗಾದರೂ ಭಕ್ತಾದಿಗಳಿಗೆ ಕೊಡ್ತಾರೆ. ಇನ್ನು ಬೇರೆಯವರು ಹಾಕಿರುವ ಮಾಲೆ ಏನಾದರೂ ಪ್ರಸಾದದ ರೂಪದಲ್ಲಿ ಸಿಕ್ಕಿದ್ರೆ ಅದನ್ನು ನೀವು ತೊಗೊಂಡು ಬರ್ಬೋದು. ಇವಾಗ ಮಾಲೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗಂಧನ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಗಂಧ ಇಲ್ಲ ಅಂದರೂ ಕೂಡ ಬರೀ ಅರಿಶಿಣದಿಂದಲೂ ಹಾಕ್ಬೋದು. ಆದರೆ ಗಂಧ ಮತ್ತು ಅರಿಶಿಣ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ನಾನು ಗಂಧನ ಸ್ವಲ್ಪ ಹಾಕ್ಕೊಂಡಿದ್ದಾಯಿತು. ಇವಾಗ ಇದಕ್ಕೇ ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಈ ಗಂಧಕ್ಕೆ ಎಷ್ಟು ಅರಿಶಿಣ ಬೇಕೋ ಅದೇ ಸಮ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ನೀವು ಈ ಗಂಧ ಮತ್ತು ಅರಿಶಿಣನ ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಈ ಹಾರನ ಮಾಡಿ ನೋಡಿ, ಎಷ್ಟು ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ, ಘಮ ಘಮ ಅಂತ ಇರುತ್ತೆ ಆ ಗಂಧದ ಸ್ಮೆಲ್ಲು. ನಾವು ಏನೇ ಒಂದು ದೇವರಿಗೆ ಪೂಜೆ ಮಾಡ್ತೀವಿ, ವ್ರತ ಮಾಡ್ತೀವಿ, ಏನೇ ಒಂದು ದೇವರಿಗೆ ಕೊಡ್ತೀವಿ ಅಂದ್ರೂ ಕೂಡ ಅದು ಸುವಾಸನೆ ಭರಿತವಾಗಿ ಇದ್ರೇ ತುಂಬಾ ಒಳ್ಳೆಯದು. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊತಾ ಇದ್ದೀನಿ. ಗಂಧ, ಅರಿಶಿಣ, ನೀರು ಇದು ಮೂರನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮೂರು ಕೂಡ ಚೆನ್ನಾಗಿ ಬೆರಿಬೇಕು. ಒಂದು ಪೇಸ್ಟ್ ರೀತಿಲೇ ಆದರೆ ಸಾಕು. ಜಾಸ್ತಿ ಗಟ್ಟಿಗೆ ಇರಬೇಕು ಅಂತ ಏನೂ ಇಲ್ಲ, ತೆಳುಗೆ ಮಾಡ್ಕೊಳ್ಳಿ ಪರವಾಗಿಲ್ಲ. ಒಟ್ಟಿನಲ್ಲಿ ನಾವು ತೊಗೊಂಡಿರುವ ದಾರಕ್ಕೆ ಪೂರ್ತಿ ಆದರೆ ಸಾಕು. ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ರು ಕೂಡ ಘಮ ಘಮ ಅಂತ ಇದೆ ಆ ಗಂಧದ ಸ್ಮೆಲ್ಲು. ಆ ಒಂದು ಪರಿಮಳ ಬರ್ತಿದ್ರೇ ಇದೆಲ್ಲ ಮಾಡೋದಕ್ಕೆ ಏನೋ ಒಂದು ಖುಷಿ ಉಲ್ಲಾಸ ಅನಿಸುತ್ತೆ ನನಗೆ ಅಷ್ಟೇ. ಇನ್ನು ಹೆಚ್ಚು ಹೆಚ್ಚು ಈ ಥರ ಭಕ್ತಿಯಿಂದ ಮಾಡಬೇಕು ಅಂತ ಅನಿಸುತ್ತೆ ನನ್ನ ಮನಸ್ಸು. ನಿಮ್ಮ ಮನೆಗೆ ಯಾರಾದರೂ ಹೊರಗಡೆಯಿಂದ ಮನೆಗೆ ಬಂದಾಗ ನಿಮ್ಮ ಮನೆ ಪೂಜೆ ಮಾಡಿರೋದ್ರಿಂದ ಸುವಾಸನೆ ಭರಿತವಾಗಿ ಅಂದರೆ ಧೂಪ ದ್ರವ್ಯಗಳನ್ನು ಹಾಕಿದರೆ ಆ ಮನೆಯ ವಾತಾವರಣನೇ ಒಂದು ಸಕಾರಾತ್ಮಕವಾಗಿ ಇರುತ್ತೆ. ಅಷ್ಟೇ ಒಂದು ಟೆನ್ಷನಿಂದ ಮನೆಗೆ ಒಳಗಡೆ ಬಂದಾಗ ಆ ಒಂದು ಮನೆಯ ವಾತಾವರಣದಿಂದ ಆ ಮನಸ್ಸು ಕೂಡ ತುಂಬಾ ಪರಿವರ್ತನೆ ಆಗುತ್ತೆ. ಇವಾಗ ನೋಡಿ ಈ ದಾರಕ್ಕೆ ನಾನು ಏನು ಅರಿಶಿನ, ಗಂಧ, ನೀರು ಮಿಕ್ಸ್ ಮಾಡಿಟ್ಕೊಂಡಿದ್ನೋ ಅದನ್ನು ಇವಾಗ ಈ ದಾರ ಪೂರ್ತಿ ಹಚ್ಕೊತಾ ಇದ್ದೀನಿ. ಹಿಂಗೆ ಹಚ್ಕೊಂಬಿಟ್ಟು ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಆ ದಾರಕ್ಕೆಲ್ಲ ಆಗುತ್ತೆ. ಈ ಒಂದು ಅರಿಶಿಣದ ಕೊಂಬನ್ನು 5 ಎಳೆ ಅಥವಾ 9 ಎಳೆ ದಾರದಲ್ಲಿ 9 ಸಂಖ್ಯೆಯಲ್ಲಿ ಹೂ ಕಟ್ಟೋ ಥರ ಕಟ್ಟಬೇಕು. ನಿಮ್ಮ ಇಷ್ಟದ ದೇವರಿಗೆ ಮಾಲೆಯನ್ನು ಹಾಕಬೇಕು. ಯಾವ ರೀತಿ ಅಂತ ಈಗ ನಾನು ನಿಮಗೆ ಕಟ್ಟಿ ಕೂಡ ತೋರಿಸ್ತಾ ಇದ್ದೀನಿ. ಇನ್ನು ಅರಿಶಿನ ಕೊಂಬನ್ನು 9, 18, 27, 36, 45, 54 ಇದೇ ಥರ 9 ಬರೋ ಥರ ಅರಿಶಿನ ಕೊಂಬನ್ನು ತಗೊಂಡು ಹೂ ಕಟ್ಟೋ ಥರ ಕಟ್ಟಬೇಕು. ನಿಮ್ಮ ಶಕ್ತಿಗೆ ಅನುಸಾರ ಎಷ್ಟು ಆಗುತ್ತೋ ಅಷ್ಟು. ಯಾವ ದೇವ್ರಿಗೆ ಹಾಕಬೇಕು ಅಂತ ಅಂದರೆ ದುರ್ಗಾದೇವಿಗೆ, ಮಂಗಳವಾರ ನೀವು ಮಾಡ್ತೀರಾ ಅಂದರೆ ಶಕ್ತಿ ದೇವಿಗೆ ದುರ್ಗಾದೇವಿಗೇ ಹಾಕಬೇಕು. ಅಥವಾ ಶುಕ್ರವಾರ ಮಾಡ್ತೀರಾ ಅಂದರೆ ಲಕ್ಷ್ಮೀ ದೇವಿಗೆ, ಬುಧವಾರ ಮಾಡ್ತೀರಾ ಅಂದರೆ ವಿಷ್ಣುವಿಗೆ, ಅಥವಾ ಅಷ್ಟಮಿ ದಿನ ಕೂಡ ಮಾಡ್ಬೋದು. ಅಷ್ಟಮಿ ದಿನ ಮಾಡೋದಾದರೆ ಕಾಲಭೈರವನಿಗೆ ಮಾಡಿ ತುಂಬಾ ಒಳ್ಳೆಯದು. ಅಥವಾ ಯಾವುದೇ ದುರ್ಗಾದೇವಿ ದೇವಸ್ಥಾನ ಆದರೂ ಕೂಡ ಶಕ್ತಿ ದೇವಿ ದೇವಸ್ಥಾನದಲ್ಲಿ ನೀವು ಈ ಒಂದು ಅರಿಶಿನ ಕೊಂಬಿನ ಮಾಲೆಯನ್ನು ದೇವಿಗೆ ಹಾಕ್ಬೋದು. ಅಷ್ಟಮಿ ತಿಥಿ ಇರುವಂಥ ದಿನ
ತಿಂಗಳಲ್ಲಿ 2 ಅಷ್ಟಮಿ ಬರುತ್ತೆ. ದುರ್ಗಾಷ್ಟಮಿ, ಇನ್ನೊಂದು ಕಾಲಾಷ್ಟಮಿ. ಅಂದರೆ ಹುಣ್ಣಿಮೆ ಆದಂಥ 8ನೇ ದಿನಕ್ಕೆ, ಅಮಾವಾಸ್ಯೆ ಆದ ನಂತರ 8ನೇ ದಿನಕ್ಕೆ. ಕ್ಯಾಲೆಂಡರ್ನಲ್ಲಿ ಅಷ್ಟಮಿ ತಿಥಿ ಯಾವಾಗ ಇರುತ್ತೆ, ಯಾವ ಸಮಯಕ್ಕೆ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಂಡು ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದರೂ ಹೋಗ್ಬೋದು ದೇವಸ್ಥಾನಕ್ಕೆ. ಅಷ್ಟಮಿ ತಿಥಿ ಇರುವಂಥ ದಿನ ನೀವು ಮಾಡ್ತೀರಾ ಅಂದರೆ ತಿಂಗಳಿಗೆ 2 ಅಷ್ಟಮಿ ಬರುತ್ತೆ. ಹಾಗೆ 8 ಅಷ್ಟಮಿಗೆ ಇದೇ ರೀತಿ ನೀವು ದೇವರಿಗೆ ಅರಿಶಿಣದ ಕೊಂಬಿನ ಮಾಲೆಯನ್ನು ಹಾಕಬೇಕು. ಯಾವ್ಯಾವ ದೇವರಿಗೆ ಹಾಕ್ಬೋದು ಅಂತಲೂ ತಿಳ್ಕೊಳ್ಳೋಣ. ನೀವು ಮಂಗಳವಾರ ಶುರು ಮಾಡ್ತೀರಾ ಅಂದರೆ ಯಾವುದೇ ಶಕ್ತಿ ದೇವತೆಗೂ ಹಾಕ್ಬೋದು, ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ತಿರದಲ್ಲಿ ಇದ್ದರೆ ಆ ದೇವ್ರಿಗೂ ಕೂಡ ಅರಿಶಿಣ ಕೊಂಬಿನ ಮಾಲೆಯನ್ನು ಹಾಕ್ಬೋದು. ಆದಷ್ಟು ಅಮಾವಾಸ್ಯೆ ಆದಮೇಲೆ ಶುರು ಮಾಡೋದು ತುಂಬ ಒಳ್ಳೆಯದು. ಹುಣ್ಣಿಮೆ ಆದಮೇಲೆ, ಅಮಾವಾಸ್ಯೆ ಆದಮೇಲೆ ಬರುವಂತಹ ಯಾವುದೇ ಮಂಗಳವಾರ ಶುರು ಮಾಡ್ಬೋದು. ಮಂಗಳವಾರ ದಿನ ಮಾಡ್ತೀರಾ ಅಂದರೆ ಯಾವುದೇ ಶಕ್ತಿ ದೇವತೆಗೂ ನೀವು ಮಾಡ್ಬೋದು. ಶಕ್ತಿ ದೇವಿಯ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ಬೋದು. ನಿಮ್ಮ ಮುಂದೆನೇ ದೇವಿಯ ಕೊರಳಿಗೆ ಈ ಒಂದು ಅರಿಶಿಣದ ಕೊಂಬಿನ ಮಾಲೆಯನ್ನು ಹಾಕ್ತಾರೆ. ನಿಮ್ಮ ಸಮಸ್ಯೆ ಎಲ್ಲ ನಿವಾರಣೆ ಆಗಲಿ ಅಂತ ಮಂತ್ರ ಹೇಳ್ತಾರೆ. ಹಾಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗಿ ಕೊಡ್ಬೋದು. ಇನ್ನು ಬುಧವಾರ ಮಾಡೋದಿದ್ದರೆ ವಿಷ್ಣುವಿನ ದೇವಸ್ಥಾನಕ್ಕೆ, ಯಾವುದೇ ವಿಷ್ಣುವಿನ ದೇವಸ್ಥಾನಕ್ಕಾದರೂ ಕೊಡ್ಬೋದು. ಶುಕ್ರವಾರ ಮಾಡೋದಾದರೆ ಲಕ್ಷ್ಮೀ ದೇವಸ್ಥಾನಕ್ಕೆ ತೊಗೊಂಡೋಗಿ ಲಕ್ಷ್ಮೀ ದೇವಿಗೆ ಈ ಮಾಲೆಯನ್ನು ಹಾಕಿಸ್ಬೋದು. ಇವಾಗ ಪೂರ್ತಿ ದಾರಕ್ಕೆ ನಾನು ಅರಿಶಿನ ಮತ್ತು ಗಂಧನ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು. ಆದರೆ ಎಲ್ಲೂ ಕೂಡ ದಾರ ಬಿಳಿಯಾಗಿ ಕಾಣಿಸ್ತಾ ಇಲ್ಲ. ಆ ರೀತಿ ಕಂಪ್ಲೀಟಾಗಿ ನೀಟಾಗಿ ಹಚ್ಕೋಬೇಕು. ಇವಾಗ ದಾರ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಹೂ ಕಟ್ಟೋ ರೀತಿಲಿ ಅರಿಶಿನ ಕೊಂಬನ್ನು ಇಟ್ಕೊಂಡ್ಬಿಟ್ಟು ಕಟ್ಕೊಂಡು ಹೋಗಬೇಕು ಅಷ್ಟೇ. ನೀವು ಅಷ್ಟಮಿ ತಿಥಿ ದಿನ ಮಾಡ್ತೀರಾ ಅಂದರೆ ಕಾಲಭೈರವೇಶ್ವರ ಸ್ವಾಮಿಗೂ ಕೂಡ ಕೊಡ್ಬೋದು. ನಾನಿವಾಗ ಅದೇ ತಟ್ಟೆಗೆ ಅರಿಶಿನ ಕೊಂಬನ್ನು 9 ಅರಿಶಿನ ಕೊಂಬನ್ನು ಹಾರಿಸ್ಕೊಂಡ್ಬಿಟ್ಟು ಈ ತಟ್ಟೆನಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ನಾವು ದೇವರಿಗೆ ಏನೇ ಒಂದು ಮಾಲೆ ಮಾಡ್ತೀವಿ ಅಂದ್ರೂ ಕೂಡ ಅದು ಕರೆಕ್ಟಾಗಿ ಇರಬೇಕು ಎಣಿಕೆ. ಸೊ ಅದಕ್ಕೋಸ್ಕರನೇ ಈ ಒಂದು ತಟ್ಟೆಗೆ 9 ಅರಿಶಿನ ಕೊಂಬನ್ನು ಜೋಡಿಸ್ಕೊತಾ ಇದ್ದೀನಿ. ಕೆಲವೊಂದು ಮಾಲೆಗಳನ್ನು ನಾವು ಮಾಡಬೇಕಾದ್ರೆ ಒಂದು ಎಣಿಕೆ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಆದರೆ ಒಂದು ಎಣಿಕೆ ಕಡಿಮೆ ಅಂತೂ ಇರಬಾರ್ದು. ಇನ್ನು ಕೆಲವು ಮಾಲೆಗಳು ಅಂದರೆ ಇಷ್ಟೇ ತೊಗೋಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ 9 ಅರಿಶಿನ ಕೊಂಬನ್ನೇ ನಾನು ತೊಗೊತಾ ಇದ್ದೀನಿ. ಯಾವುದೇ ದುರ್ಗಾದೇವಿ ದೇವಸ್ಥಾನಕ್ಕಾದರೂ ಕೊಡ್ಬೋದು, ಅಥವಾ ಕಾಲಭೈರವೇಶ್ವರ ಸ್ವಾಮಿಗಾದರೂ ಕೊಡ್ಬೋದು. ಯಾವುದೇ ಗುರುವಾರ ಅಥವಾ ಭಾನುವಾರ ಆದರೂ ತೊಗೊಂಡೋಗಿ. ಆದರೆ ನೀವು ಯಾವ ವಾರ ಶುರು ಮಾಡ್ತೀರೋ ಅದೇ ವಾರನೇ, ಅಂದರೆ ಪ್ರತಿ ವಾರದ ದಿನ ಮಾಡ್ತಾ ಹೋಗಬೇಕು. ಒಟ್ಟಿನಲ್ಲಿ 9 ವಾರ ಕೊಡಬೇಕು. ಇವಾಗ ನೋಡಿ, ನಾನಿವಾಗ ಅರಿಶಿನ ಕೊಂಬನ್ನು ಒಂದನ್ನು ತೊಗೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ದಾರವನ್ನು ತುದಿನಲ್ಲಿ ಬಿಟ್ಕೊಂಡಿದ್ದೀನಿ. ಇವಾಗ ಅರಿಶಿನ ಕೊಂಬನ್ನು ನೀವು ಕಟ್ಟೋಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ನೀವು ಯಾವ ದೇವ್ರಿಗೆ ಕೊಡ್ತಾ ಇದ್ದೀರೋ ಆ ದೇವ್ರನ್ನ ನೆನೆಸ್ಕೊಂಬಿಟ್ಟು ನಿಮ್ಮ ಸಂಕಲ್ಪನ ಹೇಳ್ಕೊಳ್ಳಿ. ನೀವು ದುರ್ಗಾದೇವಿಗೆ ಕೊಡ್ತಾ ಇದ್ದೀರಾ ಅಂದರೆ ದುರ್ಗಾದೇವಿನ ಸ್ಮರಣೆ ಮಾಡಿಕೊಂಡು ನಿಮ್ಮ ಸಂಕಲ್ಪನ ಹೇಳ್ಕೊಳ್ಳಿ. ಯಾವ ಕಾರಣಕ್ಕೋಸ್ಕರ ಈ ಮಾಲೆನ ಕಟ್ತಾ ಇದ್ದೀರಾ ಅಂತ. ಇಲ್ಲ ನಾವು ಕಾಲಭೈರವೇಶ್ವರ ಸ್ವಾಮಿಗೆ ಕಟ್ತಾ ಇರೋದು ಅಂತ ಅಂದರೆ ಆ ದೇವ್ರನ್ನ ನೆನೆಸ್ಕೊಂಬಿಟ್ಟು ಕೂಡ ಸಂಕಲ್ಪ ಮಾಡ್ಕೊಂಬಿಟ್ಟು ಸ್ಮರಣೆ ಮಾಡ್ಕೊಳ್ಳಿ. ಇವಾಗ ಅರಿಶಿನ ಕೊಂಬನ್ನು ನಾವು ಹೇಗೆ ಹೂ ಕಟ್ತೀವೋ ಆ ರೀತಿ ಹೂ ಕಟ್ಟೋ ಥರ ಕಟ್ಕೊಂಡು ಹೋಗಬೇಕು ಅರಿಶಿನ ಕೊಂಬನ್ನು. ಇದೇ ಥರನೇ ನಾವೇನು 9 ಅರಿಶಿನ ಕೊಂಬನ್ನು ತೊಗೊಂಡಿದ್ದೀವೋ ಅದೇ ಥರನೇ ಕಟ್ಕೊಂಡು ಹೋಗಬೇಕು. ಒಂದೊಂದು ಅರಿಶಿನ ಕೊಂಬನ್ನು ಕಟ್ಟಿದ್ದಾದಮೇಲೆ ಈ ಥರ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಈ ಒಂದು ದಾರದಲ್ಲಿ ನಾನು ಕಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಬಿಚ್ಚೋಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಸ್ವಲ್ಪ ಟೈಟಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದೇ ಥರನೇ 9 ಅರಿಶಿನ ಕೊಂಬನ್ನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಾನು ಕಟ್ಕೊತಾ ಹೋಗ್ತಾ ಇದ್ದೀನಿ. ಏನಾದರೂ ಜಾಸ್ತಿ ಅರಿಶಿನ ಕೊಂಬನ್ನು ಕಟ್ತೀರಾ ಅಂತ ಅಂದರೆ ಈ ರೀತಿ ದೂರ ಕಟ್ಟೋದು ಬೇಡ, ಹತ್ರನೇ ಕಟ್ಕೊಂಡ್ಬಿಟ್ಟು ಮಾಲೆನ ಮಾಡ್ಕೋಬೋದು. ನಲ್ಲಿ 8 ವಾರ ಮಾಲೆನ ಹಾಕಿದ ಮೇಲೆ 9ನೇ ವಾರ ಪೂಜೆ ಸಾಮಾನುಗಳನ್ನ ತೊಗೊಂಡೋಗ್ಬಿಟ್ಟು ನೀವು ಮಾಲೆ ಹಾಕಿ ಪೂಜೆನ ಮಾಡಿಸ್ಕೊಂಡು 9ನೇ ವಾರನೂ ನಾನು ಕಂಪ್ಲೀಟ್ ಮಾಡಿದ್ದೀನಿ, ನನ್ನ ಸಮಸ್ಯೆನ ಬಗೆಹರಿಸಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬರಬೇಕು. ಇದಂತೂ ತುಂಬಾ ಸರಳವಾದ ವಿಧಾನದ ಪೂಜೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇವತ್ತು ಅರಿಶಿನ ಕೊಂಬಿನ ಮಾಲೆಯನ್ನು ಮಾಡ್ತಾ ಇರೋದು ಯಾವ ದೇವ್ರಿಗೆ ಅಂದರೆ ನಾನು ದುರ್ಗಾದೇವಿಗೆ ಈ ಅರಿಶಿನ ಕೊಂಬಿನ ಮಾಲೆಯನ್ನು ಮಾಡ್ತಾಯಿದ್ದೀನಿ. ಏಕೆಂದರೆ ನಾನು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಮಾಲೆನ ಮಾಡಿಕೊಂಡು ತೊಗೊಂಡೋಗ್ತಾ ಇದ್ದೀನಿ.
ನಾವು ವ್ರತ ಅಂತ ಮಾಡ್ತಿದ್ದಾಗಲೇ ಈ ಮಾಲೆಯನ್ನು ಕೊಡಬೇಕು ಅಂತ ಒಂದು ವಿಧಾನ ಆದರೆ, ಇನ್ನು ಮಡ್ಲಕ್ಕಿ ಏನಾದ್ರು ದುರ್ಗಾದೇವಿಗೆ ಮತ್ತು ಯಾವುದಾದ್ರು ಹೆಣ್ಣು ದೇವರಿಗೆ ನಾವು ಕೊಡ್ತೀವಿ ಎಂದಾಗಲೂ ಕೂಡ ಈ ಒಂದು ಅರಿಶಿನ ಕೊಂಬಿನ ಮಾಲೆಯನ್ನು ಮಾಡಿಬಿಟ್ಟು ಕೂಡ ಕೊಡ್ಬೋದು. ತುಂಬಾ ಒಳ್ಳೆಯದು. ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಅಥವಾ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಕೊಡ್ತೀರಾ ಅಂದರೆ ಗುರುವಾರ ಅಥವಾ ಭಾನುವಾರ ತೊಗೊಂಡೋಗಿ ಕೊಡ್ಬೋದು. ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಆಗಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಆಗಲಿ ಗುರುವಾರ ಮತ್ತು ಭಾನುವಾರ ಮಾಡಿದ್ರೆ ಒಳ್ಳೆಯದು. ಕೆಲವ್ರಿಗೆ ಗುರುವಾರ ಆಗಿಲ್ಲ ಅಂದರೂ ಭಾನುವಾರ ಮಾಡ್ಕೋಬೋದು. ಕೆಲಸಕ್ಕೆ ಹೋಗೋರು ಇರ್ತಾರಲ್ಲ, ಅವ್ರಿಗೆ ಭಾನುವಾರ ರಜಾ ಇರುತ್ತೆ. ಸೊ ಆರಾಮ್ಸೆ ಫ್ರೀಯಾಗಿ ಈ ಮಾಲೆಯನ್ನು ಮಾಡ್ಕೊಂಬಿಟ್ಟು ದೇವಸ್ಥಾನಕ್ಕೆ ಕೊಡ್ಬೋದು. ಇನ್ನು ನೀವು ಅರಿಶಿನ ಕೊಂಬಿನ ಮಾಲೆಯನ್ನು ನೀವು ದೇವಸ್ಥಾನಕ್ಕೆ ಕೊಟ್ಟಾಗ ನೀವೇನು ಹಾಕಿರ್ತೀರ ಮಾಲೆಯನ್ನು ನಿಮ್ಮದು, ಅದನ್ನೇ ನೀವು ವಾಪಸ್ನ ತೊಗೊಂಬರಬಾರ್ದು. ಬೇರೆಯವರು ಹಾಕಿರುವ ಅರಿಶಿನ ಕೊಂಬಿನ ಮಾಲೆ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದು ನಿಮಗೆ ಪ್ರಸಾದ ಅಂತಲೇ ಅಂದ್ಕೊಳ್ಳಿ. ಅರಿಶಿನ ಮಂಗಳ ದ್ರವ್ಯ, ಪ್ರಸಾದದ ರೂಪದಲ್ಲಿ ಸಿಕ್ಕಿದ್ರೆ ನಿಮಗೆ ಅದೃಷ್ಟ. ಇನ್ನು ಬೇರೆ ಊರಿಗೆ ಹೋದಾಗ ಅಲ್ಲಿ ಕೂಡ ಕೊಡ್ಬೋದಾ ಅಂತ ಅಂದರೆ ಅಲ್ಲಿ ಕೂಡ ಕೊಡ್ಬೋದು. ನಂಬಿಕೆಯಿಂದ ಮಾಡಿ ನೋಡಿ, ನೀವು ಅಂದ್ಕೊಂಡಿರುವ ಕೆಲಸ ಹಾಗೇ ಆಗುತ್ತೆ. ಇದು 100% ಹಾಗೇ ಆಗುತ್ತೆ ನಿಮ್ಮ ಕೆಲಸ. ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು, ಯಾರು ಬೇಕಾದರೂ ಈ ಮಾಲೆಯನ್ನು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೊಡ್ಬೋದು. ನೀವು ಯಾವ ದಿನ ಈ ಅರಿಶಿಣದ ಮಾಲೆನ ಕೊಟ್ಟು ಬಂದಿರ್ತೀರ ಆ ಒಂದು ದಿನ ಮಾತ್ರ ನಾನ್ ವೆಜ್ಜನ್ನು ತಿನ್ನಬೇಡಿ. ಬೇಕಿದ್ದರೆ ಮನೆಯವ್ರಿಗೆ ಮಾಡಿಕೊಡಿ. ನೀವು ಆ ದಿನ ಒಂದು ದಿನ ಮಾತ್ರ ತಿನ್ನಬೇಡಿ, ಬೇರೆ ದಿನ ಬೇಕಿದ್ರೆ ತಿನ್ಬೋದು. ಇದಿಷ್ಟು ನಿಯಮಗಳು. ಇವಾಗ ನೋಡಿ, ಅರಿಶಿನ ಕೊಂಬಿನ ಮಾಲೆ ರೆಡಿ ಆಯಿತು. ಪೂರ್ತಿ 9 ಅರಿಶಿನ ಕೊಂಬನ್ನು ಈ ದಾರದಲ್ಲಿ ಕಟ್ಟಿದ್ದಾಗಿದೆ. ನಿಮಗೆ ಈ ಅರಿಶಿನ ಕೊಂಬಿನ ಮಾಲೆ ಬೇರೆಯವರು ಹಾಕಿರುವ ಮಾಲೆ ಏನಾದರೂ ನಿಮಗೆ ಸಿಕ್ಕಿದ್ರೆ ಅದು ತುಂಬಾ ಒಳ್ಳೆಯದು. ಅದನ್ನು ಮನೆಗೆ ತಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಮನೆಯ ಮುಂಬಾಗಿಲ ಹತ್ತಿರ ಹಾಕಬೇಕು ಅಥವಾ ಬಾಗಿಲ ಮೇಲೆ ಹಾಕಿ, ಆ ದೇವರ ಅನುಗ್ರಹ ಆಗುತ್ತೆ. ಆಮೇಲೆ ಇದನ್ನು ನೀವು ಪೌಡರ್ ಮಾಡಿ ಇಟ್ಕೊಂಡು ನೀವು ಅಡುಗೆಗಾದರೂ ಉಪಯೋಗಿಸ್ಕೋಬೋದು, ಅಥವಾ ನೀವೇ ಹಚ್ಕೊಳ್ಳೋದಕ್ಕಾದರೂ ಉಪಯೋಗಿಸ್ಕೋಬೋದು, ಅಥವಾ ಸಾಂಬಾರು ಪುಡಿ ಮಾಡೋದಕ್ಕಾದರೂ ಉಪಯೋಗಿಸ್ಕೋಬೋದು. ಈ ರೀತಿ ಯಾವುದಕ್ಕಾದರೂ ನೀವು ಉಪಯೋಗಿಸ್ಕೋಬೋದು. ಆದರೆ ಮತ್ತೆ ಪುಡಿ ಮಾಡಿದ ಮೇಲೆ, ಈ ಅರಿಶಿನ ಕೊಂಬಿನ ಪುಡಿ ಮಾಡಿದ ಮೇಲೆ ನಿಮ್ಮ ಮನೆಯ ದೇವರ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೇಬಾರ್ದು. ಏಕೆಂದರೆ ಒಂದ್ಸಲಿ ಅದು ದೇವರಿಗೆ ಅರ್ಪಣೆ ಮಾಡಿರೋದ್ರಿಂದ ಅದು ನಿಮಗೆ ಪ್ರಸಾದವಾಗಿ ಸಿಕ್ಕಿರುತ್ತೆ. ಇದಕ್ಕೋಸ್ಕರನೇ ದೇವರಿಗೆ ಉಪಯೋಗಿಸಲೇಬಾರ್ದು. ಯಾವುದೇ ಆಗಲಿ ನಾವು ದೇವರಿಗೆ ಒಂದ್ಸಲಿ ಅರ್ಪಣೆ ಮಾಡಿದ ಮೇಲೆ ಮತ್ತೆ ಮತ್ತೆ ಅದನ್ನೇ ಇಡೋದಕ್ಕೆ ಹೋಗಬಾರ್ದು. ಅರಿಶಿನ ಕೊಂಬಿನ ಮಾಲೆಯನ್ನು ಹಾಕೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಂಡ್ರಿ. ನಂಬಿಕೆಯಿಂದ ಮಾಡಿ ನೋಡಿ. ಅರ್ಧದಲ್ಲೇ ನಿಂತಿರುವ ಕೆಲಸ ಕಾರ್ಯಗಳು ಆಗಿರ್ಬೋದು, ಎಂಥದ್ದೇ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ನೀವೇನು ಅನ್ಕೊತೀರೋ, ನೀವೇನು ಬೇಡ್ಕೊತೀರೋ ಆ ಕೆಲಸ ಆಗೇ ಆಗುತ್ತೆ. ಹೇಗಿದ್ದರೂ ಇವತ್ತು ರಾಮನವಮಿ ದಿನ, ಹಾಗೆ ಚೈತ್ರ ನವರಾತ್ರಿ ಕೂಡ. ಅದಕ್ಕೋಸ್ಕರ ವಿದ್ಯಾರಣ್ಯಪುರದಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಾನು ಈ ಮಾಲೆಯನ್ನು ತಂದುಬಿಟ್ಟು ಅರ್ಪಣೆ ಮಾಡಿದ್ದೀನಿ. ಈ ಒಂದು ದೇವಸ್ಥಾನ ಅಂತೂ ತುಂಬಾ ಶಕ್ತಿ ಇರುವಂಥ ದೇವಸ್ಥಾನ. ನಮ್ಮೆಲ್ಲ ದುರ್ಗತಿಗಳನ್ನು ನಾಶ ಮಾಡುವ ದುರ್ಗಾ ಪರಮೇಶ್ವರಿ ತಾಯಿ. ನೀವು ಕೂಡ ಗುರುವಾರ ಅಥವಾ ಭಾನುವಾರದಂದು ದುರ್ಗಾ ಪರಮೇಶ್ವರಿ ತಾಯಿಗೆ ಅಥವಾ ಕಾಲಭೈರವೇಶ್ವರ ಸ್ವಾಮಿಗೆ ಈ ಒಂದು ಅರಿಶಿನ ಕೊಂಬಿನ ಮಾಲೆಯನ್ನು ಹಾಕ್ಬೋದು. ನಿಮಗೆ ಯಾವ ದೇವಸ್ಥಾನ ಹತ್ತಿರದಲ್ಲೇ ಸಿಗುತ್ತೋ ಆ ದೇವಸ್ಥಾನಕ್ಕೆ ನೀವು ಮಾಲೆಯನ್ನು ಮಾಡಿ ಕೊಡ್ಬೋದು. ನೋಡಿದ್ರಲ್ಲ ಇಷ್ಟೊತ್ತು ಅರಿಶಿನ ಕೊಂಬಿನ ಮಾಲೆಯನ್ನು ಯಾವ್ಯಾವ ದೇವ್ರಿಗೆ ಹಾಕಬೇಕು, ಯಾಕೆ ಹಾಕಬೇಕು, ಯಾವ ದಿನ ಹಾಕಬೇಕು, ಅದು ಹಾಕೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ. ಹಾಗೆ ಅರಿಶಿನ ಕೊಂಬಿನ ಮಾಲೆಯನ್ನು ಯಾವ ಥರ ಮಾಡ್ಕೋಬೇಕು ಮನೆಯಲ್ಲಿ ಸರಳವಾಗಿ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.